ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜನ್. ಇವತ್ತು ಸ್ವಲ್ಪ ಜಾಲಿಯಾಗಿ ಒಂದು ವಿಷಯ ಮಾತಾಡೋಣ. ಇವಾಗ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ವಾ, ಪ್ರೆಸೆನ್ಸ್ ಆಫ್ ಮೈಂಡು ನಮಗೆ ಸಡನ್ನಾಗಿ ನಾವು ಎಲ್ಲರಿಗೂ ಆ ಥರ ಬರಲ್ಲ. ಕೆಲವ್ರಿಗೆ ಮಾತ್ರ ಅದು ಉಪಯೋಗ ಆಗುತ್ತೆ. ಅದು ಏನಂದರೆ, ಇವಾಗ ಒಬ್ಬರು ಹುಷಾರಿಲ್ಲ, ಸಡನ್ನಾಗಿ ಹುಷಾರಿಲ್ಲ, ರೋಡಲ್ಲಿ ನಾವು ಯಾರೋ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಎಲ್ಲೋ ಒಂದು ಕಡೆ ಫಂಕ್ಷನ್ಗೆ ಹೋಗಿರ್ತೀವಿ, ಯಾರಿಗೋ ಹುಷಾರಿಲ್ಲ ಅಂದರೆ ಚಟ್ಟಂತೆ ಏನು ಮಾಡಬೇಕು ಅಂತ ಕೆಲವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆ ಥರ ಹೆಲ್ಪಿಂಗ್ ಇದಕ್ಕೆ ಅದು ಉಪಯೋಗ ಆಗುತ್ತೆ. ಆಮೇಲೆ ನಾವೇನೋ ಒಂದು ಕಷ್ಟದಲ್ಲಿದ್ದೀವಪ್ಪ, ಇಲ್ಲ ಏನೋ ಒಂದು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಎಲ್ಲೋ ರೋಡಲ್ಲಿ ಕೂಡ ಹೆಲ್ಮೆಟ್ ಇಲ್ಲ ಅಂತ ಸಿಕ್ಕಾಕೊಂಡಿದ್ದೀವಿ, ಏನೋ ಒಂದು ಅದಕ್ಕೆ ಕೂಡ ಸಡನ್ನಾಗಿ ಯಾವ ಥರ ಮಾತಾಡಿ ಹೇಗೆ ಅದರಿಂದ ಪಾರಾಗಿ ಬರ್ಬೋದು ಅಂತ ಕೂಡ ಕೆಲವರಿಗೆ ಗೊತ್ತಾಗಿರುತ್ತೆ. ಈ ಥರ ಒಂದು ವಿಷಯ ಯೋಚನೆ ಮಾಡಿದರೆ ಒಂದು ಕತೆ ಓದಿದೆ ನಾನು. ಅದರಲ್ಲಿ ಒಬ್ಬ ಸೌದೆ ಹೊಡಿಯೋನಿರ್ತಾನೆ. ಅವನು ಪಾಪ ಸ್ವಲ್ಪ ವಯಸ್ಸಾಗಿದೆ, ಅವನು ಕೈಲಾಗಿಲ್ಲ. ಅವನು ದಿನ ಹೋಗಿ ಕಾಡಲ್ಲಿ ಹೋಗಿ ಸೌದೆ ಎಲ್ಲ ಹೊಡೆದು ತೊಗೊಂಡು ಬಂದು ಮಾರಿದ್ರೇ ಅವನಿಗೆ ಊಟ ಸಿಗೋದು. ಅವನು ಡೈಲಿ ಈ ಕೆಲಸ ಮಾಡಿ ಮಾಡಿ ಅವನಿಗೆ ಸುಸ್ತಾಗ್ಬಿಟ್ಟಿದೆ. ಅವನು ಹೇಳ್ದಂತೆ ಅವನ ದಿನ ದೇವ್ರನ್ನ ಕರೆದ್ರೆ ಆದರೂ ಬಂದು ದೇವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಅವನು ಯಮಧರ್ಮರಾಜಗೆ ಹೇಳಿದಂತೆ, ಏ ಯಮಧರ್ಮರಾಜ, ಯಾಕಪ್ಪ ನನಗಿಷ್ಟು ಕಷ್ಟ ಕೊಡ್ತೀಯಾ, ನಾನು ಬೇಗ ಕರ್ಕೊಂಬಿಡಪ್ಪ ಅಂತ ಹೇಳ್ತಾ ಇದ್ದಂತೆ ಸುಮ್ಮನೆ. ಒಂದು ದಿವಸ ಸಡನ್ನಾಗಿ ಯಮಧರ್ಮರಾಜನೇ ಮುಂದೆ ಬಂದು ನಿಂತ್ಬಿಟ್ಟಂತೆ. ಬಾರಪ್ಪ, ನೀನು ಇಷ್ಟು ದಿನದಿಂದ ಪಾಪ ಕಷ್ಟಪಡ್ತಾ ಇದೆಯಾ, ನೀನೇನೋ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳಿದಂತೆ. ಅವನು ಚಟ್ಟಂತ ಯೋಚನೆ ಮಾಡಿದ್ದೀರಾ ಏನು ಹೇಳಿದಂತೆ, ಇದೇನಪ್ಪ ನಾವು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇದ್ರಿ, ಇವ್ನು ಬಂದೇ ಬಿಟ್ಟಿದ್ದಾನೆ ಅಂದ್ಬಿಟ್ಟು, ಹೌದಾ, ನಾನು ಈ ಸೌದೆ ಎಲ್ಲ ಒಡೆದು ಕಟ್ಟಿಟ್ಟಿದ್ದೀನಲ್ವಾ, ಈ ಕಟ್ಟು ತೊಗೊಂಡು ತಲೆ ಮೇಲೆ ಇಡೋಕ್ಕೆ ಯಾರೂ ಇಲ್ಲ, ಅದಕ್ಕೋಸ್ಕರ ಕರಿತಾ ಇದ್ದೆ, ಅದಕ್ಕೋಸ್ಕರ ನೀ ಬಂದ್ಯಾ ಅಂತ ಹೇಳ್ಬಿಟ್ಟಂತೆ. ಅವನಿಗೆ ಯಮಧರ್ಮರಾಜನಿಗೆ ನಗು ಬಂದುಬಿಟ್ಟಿದಂತೆ. ಅದು ನೋಡ್ರಿ ಯಾವ ಥರ ಅವ್ನ ಪ್ರೆಸೆನ್ಸ್ ಆಫ್ ಮೈಂಡ್ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಕೆಲವೊಮ್ಮೆ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಎಷ್ಟೊಂದು ಜಾಲಿಯಾಗಿ ಇಷ್ಟೊಂದು ನಗು ಬರೋ ಥರ ಆಗಿದೆ ನೋಡಿ. ಎಲ್ಲ ಯೋಚನೆ ಮಾಡಿ ನಿಮಗೇನು ಅಭಿಪ್ರಾಯ ತಿಳಿಸಿ. ನೀನು ಮುಂದುವರ್ಸೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಲೈಕ್ ಮಾಡಿ. ಥ್ಯಾಂಕ್ ಯು.